ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಎಲ್ಲಿ ಹೋಗ್ತಾ ಉಂಟಪ್ಪ ಅಂದರೆ ಹಾಸನ್ ಸಿಟಿ ರೌಂಡ್ಸ್ ಹಾಕೋಬರೋಣ ಅಂತ. ಮನೆಯವರೆಲ್ಲರೂ ಸಮ್ಮರ್ ಕ್ಯಾಂಪಿಗೆ ಹೋಗ್ಬಿಟ್ಟು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ತಮ್ಮ ಸಮ್ಮರ್ ಕ್ಯಾಂಪ್ ಮಾಡ್ತಾ ಉಂಟು. ಸೊ ತಮ್ಮನ ಹೆಂಡತಿ ಮಕ್ಕಳು ಎಲ್ಲ ಹೋಗ್ಬಿಟ್ಟು ಸಮ್ಮರ್ ಕ್ಯಾಂಪಿಗೆ. ನಾವೀಗ ಅಲ್ಲಿ ಹೋಗಿ ಅವ್ರು ಸ್ಕೂಟಿ ಇಸ್ಕೊಂಡು ಆಮೇಲೆ ಸಿಟಿ ರೌಂಡ್ಸ್ ಹಾಕ್ಲಿಕ್ಕೆ ಹೋಗೋಣ. ಓಕೆ, ಹಾಸನ್ ಸಿಟಿ ನೋಡ್ಕೊಬರೋಣ. ಕಂಪ್ಲೀಟ್ ತೋರಿಸ್ಲಿಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿಲುಂಟು. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೊಂಡ್ಬರೋಣ. ಬನ್ನಿ ನಮ್ಮ ಜೊತೆ. ನೀವು ನೋಡಿ, ಫಸ್ಟ್ ಟೈಮ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಡಿ. ಸೊ ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಹಾಸನ್ ಹೇಮಾವತಿ ನಗರ್. ಇಲ್ಲಿ ಹಾಸನ್ ಅವ್ರಿಗೆ, ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ ರೋಡ್ ಬಂದುಬಿಟ್ಟು. ಇದು ಹಳೆ ರಾಯಲಪುಲು ಸ್ಕೂಲ್ ಇರೋ ಏರಿಯಾ. ಅಲ್ಲಿಂದ ಸ್ವಲ್ಪ ಮುಂದೆ ಅಷ್ಟೇ ಬಂದಿರೋದು. ಇದು ನಾವು ಪ್ರತಿದಿನ ಓಡಾಡೋವಂಥ ಜಾಗ. ಮುಂಚೆ ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಇದೇ ರೋಡಲ್ಲಿ ತಿರುಗಾಡ್ತಾ ಇದ್ದಿದ್ದು. ಸ್ವಲ್ಪ ಡೆವಲಪ್ಮೆಂಟ್ ಆಗುಂಟು, ಮನೆಗಳೆಲ್ಲ ಬೇರೆ ಬೇರೆ ಥರ ಕನ್ಸ್ಟ್ರಕ್ಷನ್ ಆಗುಂಟು. ಇಲ್ಲೇ ಮುಂದೆ ಒಂದು ಕಾಲೇಜ್ ಕೂಡ ಉಂಟು ನೋಡಿ. ಇದೇ ನಾವು ರೆಗ್ಯುಲರಾಗಿ ಓಡ್ತಿದ್ದ ಜಾಗ. ಮನೆಯದು ಇಲ್ಲೇ ಇದ್ದಿದ್ದರಿಂದ ಇಲ್ಲಿಂದ ಡೈರೆಕ್ಟ್ ಒಂದೇ ರೋಡು ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ. ತುಂಬ ಹತ್ತಿರದಲ್ಲೇ ಇತ್ತು. ಮತ್ತು ನೋಡಿ, ನಾವಿರುವಾಗ ಗಾಯಿಸಿದಿರಲಿಲ್ಲ. ಇದ್ಯಾವುದೋ ಹೊಸ ಬಿಲ್ಡಿಂಗ್ ಆಗುಂಟು. ಫುಲ್ ಕಂಪ್ಲೀಟ್ ಚೇಂಜ್ ಅನ್ನಿಸ್ತಾ ಉಂಟು ಇಲ್ಲಿಗೆ. ಯಾವುದು ಶ್ರೀ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಮಂಗಳೂರು ಸೆಂಟ್ರಲ್ ಸ್ಕೂಲ್ ಅಂತ. LKG ಇಂದ 8ನೇ ತರಗತಿವರೆಗೆ. ಓಕೆ, ಚೆನ್ನಾಗುಂಟು ನೋಡಿ. ಬಿಲ್ಡಿಂಗ್ ಹೊಸದಾಗಿರೋದು ಇದು. ತುಂಬ ಚೇಂಜಸ್ ಆಗುಂಟು ನಾವಿದ್ದಾಗಿಗಿಂತ ಇವಾಗಿಗೆ ಏರಿಯಾ ನೋಡಿ. ಇದು ಬಂದು ಮುಂಚೆ ವೆಂಕಟೇಶ್ವರ PU ಕಾಲೇಜ್ ಆಗಿತ್ತು. ಇವಾಗ ಎಂತ ಚೇಂಜ್ ಮಾಡುಂಟು. ಇದು ಕೂಡ ಮಂಗಳೂರು ಪಬ್ಲಿಕ್ PU ಕಾಲೇಜ್ ಆಗುಂಟು ಗೈಸ್. ಇಲ್ಲಿ ಮುಂಚೆ ವೆಂಕಟೇಶ್ವರ ಕಾಲೇಜ್ ಇತ್ತು. ವೆಂಕಟೇಶ್ವರ ಕಾಲೇಜ್ ರೋಡ್ ಅಂತಲೇ ಹೇಳ್ತಿದ್ರು ಮುಂಚೆ. ನೋಡಿ, ಇವಾಗ ಕಂಟ್ರಾಕ್ಟ್ ಆಗ್ತಾ ಉಂಟು. ಇನ್ನು ಇವಾಗಿದು ಮಂಗಳೂರು ಪಬ್ಲಿಕ್ PU ಕಾಲೇಜ್ ಅಂತ ಆಗುಂಟು ನೋಡಿ. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡ್ರೆ ಅಲ್ಲೇ ನಮ್ಮ ಡ್ಯಾನ್ಸ್ ಕ್ಲಾಸ್. ನೋಡಿದೆ ನಮ್ಮ ಡ್ಯಾನ್ಸ್ ಕ್ಲಾಸ್, ಕ್ರಿಯೇಟಿವ್ ಡ್ಯಾನ್ಸ್ ಆ್ಯಂಡ್ ಏರೋಬಿಕ್ ಸ್ಟುಡಿಯೋ ಅಂತ ಹೇಳಿ. ಒಳಗೆ ಸಮ್ಮರ್ ಕ್ಯಾಂಪ್ ನಡೀತಾ ಉಂಟು. ಸೊ ಹಾಗೆ ಒಂದು ವ್ಯೂ ನೋಡ್ಕೊಬನ್ನಿ. ಸೊ ನಾವು ಸಿಟಿಲ ರೌಂಡ್ಸ್ ಹಾಕೋಬೋಣ ಅಂತ ಹೇಳಿ ಗಾಡಿ ಇಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮತ್ತು ಇದು ಬಂದು ಸುಬೇದಾರ್ ನಾಗೇಶ್ ಸರ್ಕಲ್ ಅಂತ ಹೇಳಿ. ಅವರು ಬಂದು ಆರ್ಮಿನಲ್ಲಿ ಇದ್ದಿದ್ದು, ಇವಾಗ ಅವರಿಲ್ಲ. ಸೊ ನೆನಪಿಗೋಸ್ಕರ ಅವ್ರ ಹೆಸರನ್ನ ಸರ್ಕಲ್ಗೆ ಇಟ್ಟುಂಟು. ನಮ್ಮ ಹಾಸನ್ ಅವರು. ಮುಂಚೆ ಅವ್ರ ಮಗು ನಮ್ಮ ಡ್ಯಾನ್ಸ್ ಕ್ಲಾಸಿಗೆ ಬರ್ತಿತ್ತು ಅವ್ರು ಇರುವಾಗ. ಸೊ ಹಾಗಾಗಿ ಅವ್ರ ಹೆಸರು ನಮ್ಗೆ ತುಂಬ ಚೆನ್ನಾಗಿ ನೆನಪುಂಟು. ಮತ್ತು ಇದಾದಮೇಲೆ ಹಾಗೆ ಮುಂದೆ ಬಂದರೆ ಇಲ್ಲಿಗೆ MC ಕಾಲೇಜ್ ರೋಡ್ ಅಂತ ಹೇಳ್ತಾರೆ. ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಉಂಟು, MCE ಅಂತ ಹೇಳಿ. ಅದು ತುಂಬ ಫೇಮಸ್ ಇಲ್ಲಿ, ಮತ್ತು ತುಂಬ ಒಳ್ಳೆಯ ಕಾಲೇಜ್ ಕೂಡ. ಕಿರಿಕ್ ಪಾರ್ಟಿ ಮೂವಿ ಕೂಡ ಶೂಟ್ ಆಗಿದ್ದು ಇಲ್ಲೇ. ಅದು ತೋರಿಸ್ಬೇಕಿತ್ತು, ನಿಮಗೆ ತೋರಿಸ್ಲಿಕ್ಕೆ ಮರ್ತು ಹೋಗ್ಬಿಟ್ಟೆ. ರಕ್ಷಿತ್ ಶೆಟ್ಟಿ ಅವ್ರದ್ದು ಕಂಪ್ಲೀಟ್ ಕಿರಿಕ್ ಪಾರ್ಟಿ ಮೂವಿ ಶೂಟ್ ಆಗಿರೋದೆ ಈ ಕಾಲೇಜ್ನಲ್ಲಿ. ಸೊ ಅಲ್ಲಿಂದ ಹೀಗೆ ಮುಂದೆ ಬರ್ತಾ ಹೋದರೆ ನಮಗೆ ನೆಕ್ಸ್ಟು ಸಿಗೋದೆ ನಮ್ಮ ಸ್ಟೇಡಿಯಂ, ಹಾಸನ್ ಜಿಲ್ಲಾ ಕ್ರೀಡಾಂಗಣ ಅಂತ ಹೇಳಿ. ಸೊ ಬನ್ನಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಸೊ ಫ್ರೆಂಡ್ಸ್ ನೋಡಿ, ಇದೆ ಬಂತು ಜಿಲ್ಲಾ ಕ್ರೀಡಾಂಗಣ ಹಾಸನ್ ಅಂತ ಹೇಳಿ. ಇಲ್ಲಿ ಅದೆಷ್ಟು ಟೈಮ್ ಸ್ಪೆಂಡ್ ಮಾಡುಂಟು ನಾವು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇದ್ರ ಹಿಂದೆಯೇ ನಮ್ಮ ಕಾಲೇಜ್ ಇದ್ದಿದ್ದು, ನಮ್ಮ ಡಿಗ್ರಿ ಕಾಲೇಜು, ನಾನು ಓದಿದ ಕಾಲೇಜು. ಸೊ ಫ್ರೀ ಟೈಮಲ್ಲೆಲ್ಲ ಇಲ್ಲಿ ಬರ್ತಿದ್ವಿ. ಇವಾಗ ಸ್ವಲ್ಪ ಬೇಸಿಗೆ ಅಷ್ಟು ಫೀಲ್ ಕೊಡ್ತಿಲ್ಲ. ಬಟ್ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೇ ಒಂಥರ ಖುಷಿ ಆಗ್ತಿತ್ತು, ಒಂಥರ ಮೈಂಡ್ ರಿಫ್ರೆಶ್ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿರೋ ಪ್ಲೇಸ್ ಇದು. ನಾವು ಕ್ಲಾಸ್ ಇಲ್ಲ ಅಂತಂದಾಗ ಅಥವಾ ಕಾಲೇಜ್ ಹಾಲಿಡೇಸ್ ಇದ್ದಾಗಲೂ ಕೂಡ ಸುಮ್ಮನೆ ಮನೇಲಿ ಇರ್ತಾನೆ ಇರಲಿಲ್ಲ, ಬಂದುಬಿಡ್ತಿದ್ವಿ ಕಾಲೇಜ್ ಹತ್ರ ಎಲ್ಲರೂ. ನಾವು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ವಿ ಕಾಲೇಜು ನಾವು ಓದೋ ಟೈಮಲ್ಲೂ. ಸೊ ಆ ಟೈಮಲ್ಲಿ ಬಂದಿದ್ದರೆ ಸ್ಟೇಡಿಯಮಲ್ಲಿ ಕೂತ್ಕೊಬಿಡ್ತಾ ಇದ್ವಿ ಗೈಸ್, ಇಲ್ಲ ನಮ್ಮ ಕಾಲೇಜ್ ಕ್ಯಾಂಟೀನಲ್ಲಿ ಕೂತ್ಕೊಬಿಡ್ತಾ ಇದ್ವಿ. ಸೊ ನಮಗೆ ಇಲ್ಲಿ ಲಾಟ್ ಆಫ್ ಮೆಮೊರೀಸ್ ಉಂಟು. ಮತ್ತು ನಮ್ಮ ಸ್ಟೇಡಿಯಮ್ ಅದು ತುಂಬ ದೊಡ್ಡದುಂಟು. ಆವಾಗವಾಗ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇರುತ್ತೆ ಇಲ್ಲಿ. ನಮಗೆ ಅದು ನೋಡೋದೇ ಒಂದು ಕ್ರೇಜು. ಸೊ ಅದಕ್ಕೋಸ್ಕರನೇ ಬರ್ತಾ ಇದ್ವಿ. ಇಲ್ಲಿ ಎಲ್ಲ ಥರದ ಆ್ಯಕ್ಟಿವಿಟೀಸ್ಗೂ ಸಪ್ರೇಟಾಗಿ ಅಂತಲೇ ಕೋರ್ಟ್ಗಳು ಮಾಡುಂಟು. ಇವಾಗ ಮುಂಚೆ ಏನು ದೊಡ್ಡ ಗ್ರೌಂಡ್ ನೋಡಿದ್ರಿ, ಅಲ್ಲಿ ಎಲ್ಲ ನ್ಯಾಷನಲ್ ಫೆಸ್ಟಿವಲ್ಸು ಮತ್ತು ಎಲ್ಲ ಥರದ್ದು ಈವೆಂಟ್ಸ್ಗಳು ನಡೆಯೋದೇ ಅಲ್ಲಿ.
ನೋಡಿ ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಇವೆಂಟು ಅಥವಾ ಎಲ್ಲ ಪ್ರಾಕ್ಟೀಸ್ಗಳಿಗೆ ಸಪ್ರೇಟಾಗಿ ಅಂತಲೇ ಸಪ್ರೇಟ್ ಕೋರ್ಟ್ಗಳನ್ನ ಮಾಡುಂಟು. ನೀವೇ ನೋಡ್ತಾ ಹೋಗಿ ಮುಂದೆ. ನೋಡಿ ಇದು ಆಡಿಯನ್ಸ್ ಕೂರ್ಲಿಕ್ಕೆ ಅಂತ ಮಾಡಿರೋ ಪ್ಲೇಸು. ಅದರ ಆಪೋಸಿಟಿಂದ ಎಲ್ಲ ಕಂಪ್ಲೀಟಾಗಿ ಕಾಣಿಸುತ್ತೆ. ಇಲ್ಲಿಂದ ಕಂಪ್ಲೀಟ್ ಸ್ಟೇಡಿಯಮ್ಮಲ್ಲಿ ಎಂತೆಂಥ ಆ್ಯಕ್ಟಿವಿಟೀಸ್ ಆಗುತ್ತೆ ಎಲ್ಲ ಅಲ್ಲಿಂದನೇ ಕಾಣಿಸುತ್ತೆ. ಸೊ ಇದು ಆಡಿಯನ್ಸ್ಗೆ ಅಂತ ಹೇಳಿ ಮಾಡಿದ ಪ್ಲೇಸು. ಮತ್ತು ನಾನು ಇಲ್ಲಿಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಳ್ಳದೆ ಹೋಗಲಿಕ್ಕೆ ನಂಗೆ ಮನಸ್ಸೇ ಆಗಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ನೆನಪಾದರು. ನನ್ನ ಡಿಗ್ರಿ ಫ್ರೆಂಡ್ಸ್ ಎಲ್ಲರೂ ತುಂಬ ನೆನಪಾದರು. ಎಷ್ಟೊಂದು ಸರಿ ಅಂದ್ಕೊತೀವಿ ಅವ್ರ ಜೊತೆ ಮೀಟ್ ಮಾಡಬೇಕು ಮಾತಾಡಬೇಕಂತ. ಸೊ ಎಲ್ಲರೂ ಅವರ ಲೈಫಲ್ಲಿ ಬ್ಯುಸಿ. ಆಲ್ಮೋಸ್ಟ್ 25 to 30 ಮೆಂಬರ್ಸ್ ಇನ್ ಅವರ್ ಟೀಮ್. ಸೊ ನಾವೆಲ್ಲಿ ಹೋದ್ರೂ ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ, ಒಟ್ಟಿಗೆ ಬರ್ತಾಯಿದ್ವಿ. ಇವಾಗ ಮೀಟ್ ಆಗಲಿಕ್ಕಾಗಲ್ಲ, ವಾಟ್ ಎವರ್ ಏನೇ ಆಗಿರಲಿ. ಬಟ್ ನನ್ನ ಫ್ರೆಂಡ್ಸ್ಗಳು ಏನುಂಟು ಎಲ್ಲರೂ ಜೆನ್ಯೂನ್ ಫ್ರೆಂಡ್ಸ್ಗಳೇ. ಅವ್ರು ನೆನೆಸ್ಕೊಂಡಾಗೆಲ್ಲ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ. ಅಷ್ಟು ಒಳ್ಳೆ ಫ್ರೆಂಡ್ಸ್ ನಮ್ಮ ಜೊತೆ ಇರೋವಂಥವ್ರು. ಮತ್ತು ಗೈಸ್ ನಾನು ನನ್ನ ಕಾಲೇಜ್ ಡೇಸ್ನಲ್ಲಿ ಜಸ್ಟ್ ಒಬ್ಬಳೇ ಒಂದು ಕಾರಿಡಾರಿ ಕೂಡ ಬಂದವಳಲ್ಲ. ನನ್ನ ಜೊತೆ ನನ್ನ ಫ್ರೆಂಡ್ ಲಕ್ಷ್ಮಿ, ರಂಜು, ನಾನು ರಂಜುನೇ ಜಾಸ್ತಿ ಬರ್ತಿದ್ದು. ಯಾರಾದರೂ ಒಟ್ಟಿಗೆ ಇದ್ದೇ ಇರ್ತಿದ್ರು, ಒಬ್ಬಳೇ ಬಂದವಳೆಲ್ಲ. ಬಟ್ ಇವತ್ತು ಇಷ್ಟು ದೊಡ್ಡ ಸ್ಟೇಡಿಯಮ್ನಲ್ಲಿ ನಾನು ಒಬ್ಬಳೇ ವಾಕ್ ಮಾಡ್ತಾ ಉಂಟು. ಇದೇ ನೋಡಿ ವಿಪರ್ಯಾಸ ಅಂತಂದರೆ. ಅದಕ್ಕೆ ಜೊತೆಲಿರುವಾಗಲೇ ಎಷ್ಟು ಅನ್ಯೋನ್ಯವಾಗಿರ್ಲಿಕ್ಕಾಗುತ್ತೆ, ಎಷ್ಟು ಬಾಂಡಿಂಗ್ ಬೆಳೆಸ್ಕೊಳ್ಲಿಕ್ಕಾಗುತ್ತೆ ಅಷ್ಟು ಬೆಳೆಸ್ಕೋಬೇಕು. ಫ್ಯೂಚರಲ್ಲಿ ಅವ್ರನ್ನ ಜಸ್ಟ್ ನೋಡಬೇಕು ಅಂದ್ರೂ ಯಾರೂ ಸಿಗಲ್ಲ. ನನಗಲ್ಲಿ ಅವ್ರ ನೆನಪೆಲ್ಲ ಸಿಕ್ಕಾಪಟ್ಟೆ ಕಾಡ್ತು. ಒಬ್ಬಳೇ ಅಂತ ತುಂಬ ಫೀಲ್ ಆಯಿತು ನನಗೆ. ನನ್ನ ಕಣ್ಣೀರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಆಗಲೇ ಇಲ್ಲ ಗೈಸ್ ನನಗೆ. ಸೊ ಫಸ್ಟ್ ಸಡನ್ನಾಗಿ ಎದ್ದೋಗ್ಲಿಕ್ಕೆ ಆಗಲೇ ಇಲ್ಲ. ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಆಮೇಲೆ ಎದ್ಬಿಟ್ಟು ಹೋದೆ. ನನ್ನ ಜೊತೆ ನನ್ನ ಮಗ, ನಮ್ಮ ಬಂಗು ಇಬ್ಬರು ಇದ್ದರೂ ನನಗೆ ಒಂಟಿತನ ಕಾಡದೆ ಬಿಡಲಿಲ್ಲ. ನೋಡಿ ಗೈಸ್, ಅದಾದಮೇಲೆ ನಾವು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಹೊರಟ್ವಿ. ನೋಡಿ ಇದು ಬ್ಯಾಡ್ಮಿಂಟನ್ ಕೋರ್ಟು. ಇಲ್ಲಿ ಆಲ್ಮೋಸ್ಟ್ ಹಾಸನಲ್ಲಿ ಎಲ್ಲ ಕಡೆನೂ ಹಾಸನಾಂಬ ಅಂತಲೇ ಬರೆದಿರ್ತಾರೆ. ಎಲ್ಲ ತುಂಬ ಸ್ಟೋರ್ಗಳಲ್ಲಿ ಎಲ್ಲರೂ ಹಾಸನಾಂಬ ದೇವಿ ಹೆಸರೇ ಇಟ್ಕೊಂಡಿರ್ತಾರೆ. ಕೇಳಿರ್ತೀರ ನಮ್ಮ ಹಾಸನಾಂಬ ದೇವಿ ಮಹಿಮೆ ಎಲ್ಲನೂ. ನಮ್ಮ ಹಾಸನಾಂಬೆ ಬಗ್ಗೆನೂ ಟಿ ವಿಗಳಲ್ಲೂ ನೋಡಿರ್ತೀರ. ನಮ್ಮ ಹಾಸನ ಕಾಯ್ತಿರೋ ತಾಯಿಯವಳು. ಸೊ ಅವಳ ಹೆಸ್ರನ್ನ ಎಲ್ಲ ಕಡೆನೂ ಇಟ್ಟಿರ್ತಾರೆ ಗೈಸ್. ಓಕೆ ಬನ್ನಿ, ನೆಕ್ಸ್ಟ್ ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮೂವ್ ಆದ್ವಿ. ನೋಡಿ ಸ್ಟೇಡಿಯಮಿಂದ ಈ ಥರ ಸ್ಟ್ರೈಟ್ ಬಂದು ಲೆಫ್ಟ್ ತೊಗೊಂಡ್ರೆ ಅಲ್ಲಿ ನಮ್ಮ ಕಾಲೇಜ್ ಬರುತ್ತೆ. ನಿಮಗೆ ತೋರಿಸ್ತೀನಿ ಮುಂದೆ ನಮ್ಮ ಕಾಲೇಜು. ಸೊ ಹಿಂಗೆ ಮೂವ್ ಆಗ್ತಾಯಿದ್ವಿ. ನೋಡಿ ತುಂಬ ಚೆನ್ನಾಗಿರೋ ಮಡ್ಡಲ್ಲಿ ಮಾಡಿರೋ ಕೆಲವು ಬೊಂಬೆಗಳನ್ನ ಇಟ್ಟಿದ್ದು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇದು ಕೂಡ ಸಾಲ್ಗಮ್ಮೆ ಗೇಟಿಗೆ ಸೇರುತ್ತಿದ್ದನು. ಸಾಲ್ಗಮ್ಮೆ ಗೇಟ್ ಅಂತಲೇ ಹೇಳ್ತಾರೆ. ಇದು ನಾನು ಕಾಲೇಜಿಗೆ ರೆಗ್ಯುಲರಾಗಿ ಓಡಾಡ್ತಿದ್ದ ಜಾಗ. ಮತ್ತು ಗಾಯ್ಸ್ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನಮ್ಮ ಕಾಲೇಜ್ ಎಂಟ್ರೆನ್ಸ್ ಸಿಗುತ್ತೆ. ನೋಡಿ ನಾವು ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ಪೀರಿಯಡ್ಸ್ನಲ್ಲಿ ನಮ್ಮ ಕಾಲೇಜ್ ಡೇಸ್ಗಳಲ್ಲಿ ಇದು ಎಂಟ್ರೆನ್ಸ್ ಆಗಿತ್ತು. ಇಲ್ಲಿಂದ ಹೋಗ್ತಾಯಿದ್ವಿ. ಇವಾಗ ಚೇಂಜ್ ಮಾಡುಂಟು. ಇವಾಗ ನೋಡಿ ಸ್ವಲ್ಪ ಮುಂದೆ ಹೋದರೆ ನೋಡಿ ಇದು ಎಂಟ್ರೆನ್ಸ್. ಇವಾಗ ನಮ್ಮ ಕಾಲೇಜ್ ಒಳಗಡೆ ಎಂಟ್ರಿ ಆದ ತಕ್ಷಣ ನನಗೆ ಆಗಿದ್ದ ಫೀಲ್ನ ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಗೈಸ್. ಅಷ್ಟು ಫೀಲ್ ಆಯಿತು ನನಗೆ. ನನ್ನ ಫ್ರೆಂಡ್ಸ್ ಎಲ್ಲ ಅಂತೂ ಅಲ್ಲಿ ನೆನಪಾಗಿದ್ದಕ್ಕಿಂತ ಇಲ್ಲಿ ತುಂಬ ನೆನಪಾಗ್ಬಿಟ್ರು. ಮತ್ತು ಗಾಯ್ಸ್ ಇದು ನನಗೆ ಬರೀ ಕಾಲೇಜಲ್ಲ, ದೇವಸ್ಥಾನ. ನನಗೆ ಎಲ್ಲರಿಗೂ ಡ್ರೀಮ್ ಇರುತ್ತೆ, ಬಟ್ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡಿದ್ದು ಕಾಲೇಜ್ ಇದು. ನೋಡಿ ಗೈಸ್ ಇದು ಕಾಲೇಜ್ ಕ್ಯಾಂಟೀನು. ನಾವಿರುವಾಗ ಇಲ್ಲಿ ಲೆಫ್ಟಲ್ಲಿ ಹೋಗಬೇಕು. ಇಲ್ಲಿ ಹೋದರೆ ಕಾಲೇಜ್ ಕ್ಯಾಂಟೀನ್ ಸಿಗ್ತಿತ್ತು. ಎಂಟ್ರೆನ್ಸ್ ಕೂಡ ಅಲ್ಲೇ ಇತ್ತು. ಬಟ್ ಇವಾಗ ಎಂಟ್ರೆನ್ಸ್ ಇಲ್ಲಿ ಮಾಡುಂಟು ಗೈಸ್. ನಾನು ಕಾಲೇಜಿಂದ ಆಚೆ ಬರುವಾಗ, ಡಿಗ್ರಿ ಮುಗಿಸಿ ಬರುವಾಗ ಜಸ್ಟ್ ಡಿಗ್ರಿ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಮಾತ್ರ ತೊಗೊಂಡು ಆಚೆ ಬರಲಿಲ್ಲ. ನನಗೊಂದು ಡ್ರೀಮ್ ಇತ್ತು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕಂತ ಹೇಳಿ. ಫ್ಯೂಚರಲ್ಲಿ ಅದಕ್ಕೆ ಎಲ್ಲ ಸರ್ಟಿಫಿಕೇಟ್ ಬೇಕು ಅಂತಂದಾಗ ನ್ಯಾಷನಲ್ ಸರ್ಟಿಫಿಕೇಟ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದು ನನಗೆ ಆಗಿದ್ದು ನನ್ನ ಕಾಲೇಜ್ ಕಡೆಯಿಂದ ಎಲ್ಲ ಕಾಂಪಿಟೇಷನ್ಸ್ಗೆ ಕಳಿಸ್ಕೊಡ್ತಾಯಿದ್ರು. ಟ್ಯಾಲೆಂಟ್ ಎಲ್ಲನೂ ಕಳಿಸ್ಕೊಡ್ತಾಯಿದ್ರು. ಸೊ ಅದ್ರಲ್ಲಿ ನಾನು ಒಬ್ಬಳು ಈ ಥರ ಕಳಿಸಿ ನಮಗೆ ಚೆನ್ನಾಗಿ ಕಳಿಸಿ ಅದು ಗೌರ್ಮೆಂಟ್ ಸರ್ಟಿಫಿಕೇಟ್ ತಂದುಕೊಟ್ಟಿದ್ದು ನನಗೆ ನನ್ನ ಕಾಲೇಜು. ಅದು ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಯಿತು. ಮತ್ತು ನಮ್ಮ ಕಾಲೇಜಲ್ಲಿ ಓದಿರೋರು ಎಲ್ಲರೂ ಒಳ್ಳೊಳ್ಳೆ ಜಾಬಲ್ಲಿ ಉಂಟು. ನಂಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ಗೈಸ್ ನಾವು ಓದಿದ ಕಾಲೇಜ್ಗೆ ನಾವೇ ಕೊರಿಯೋಗ್ರಾಫರ್ಸ್ ಆಗಿ ಹೋಗಿದ್ವಿ. ಅದು ಇನ್ನೂ ಖುಷಿ ಕೊಡೋ ವಿಚಾರ.
ಮತ್ತು ನಾನು ಕಾಲೇಜ್ ಮುಗಿಸ್ಕೊಂಡು ಮನೆ ಟ್ಯೂಷನ್ ಕ್ಲಾಸಸ್ ಕೂಡ ಮಾಡ್ತಿದ್ದೆ, ನಾನು ಬಿ ಎಡ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಸೊ ಆ ಬೇಸಿಸ್ ಮೇಲೆ ನನಗೆ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚಿಂಗ್ ಜಾಬ್ ಕೂಡ ಆಯಿತು. ಆ ಸ್ಕೂಲ್ಗೆ ನಮ್ಮ ಕಾಲೇಜ್ ಲೆಕ್ಚರ್ ಮಕ್ಕಳು ನನಗೆ ಸ್ಟೂಡೆಂಟ್ ಆಗಿ ಬಂದರು. ಸೊ ನನಗೆ ಅದಿನ್ನೂ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಮತ್ತು ಅವರೊಟ್ಟಿಗೆಲ್ಲ ಬಾಂಡಿಂಗ್ ನನಗೆ ಇನ್ನೂ ಹಾಗೆ ಉಂಟು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ವೀಡಿಯೋ ನೋಡ್ತಿದ್ರೆ ಇವಾಗಾದರೂ ಫ್ರೀ ಮಾಡಿಕೊಂಡು ಬದುಕಿರುವಾಗಲೇ ಒಂದು ಸಾರಿ ಎಲ್ಲರೂ ಮೀಟ್ ಆಗೋಣ ಗಾಯ್ಸ್. ನೋಡಿ ಫ್ರೀ ಮಾಡಿಕೊಡಿ ಎಲ್ಲರೂ. ಮತ್ತು ಗಾಯ್ಸ್ ನೋಡಿ ಇಲ್ಲಿ ಮುಂದೆ ಬಂದರೆ ಇದು ನಾವು ಮುಂಚೆ ನಾವು ಹೋಗ್ತಿರ್ಬೇಕಿದ್ರೆ ಇದೇ ಸ್ಟಾರ್ಟಿಂಗ್ ಕಾಲೇಜ್ ಎಂಟ್ರೆನ್ಸ್ ನಮಗೆ. ಇವಾಗ ಆ ಕಡೆ ಮಾಡುಂಟು ಅಂತ ಹೇಳಿದ್ನಲ್ಲ ಅದು. ಇದು ಒಂದು ಕ್ರಿಕೆಟ್ ಗ್ರೌಂಡು. ಇಲ್ಲಿ ಅವಾಗ ಟೂರ್ನಮೆಂಟ್ ನಡೀತಾ ಇತ್ತು, ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ನನ್ನ ಫ್ರೆಂಡ್ಸ್ ಯಾರ್ಯಾರು ಉಂಟು ಎಲ್ರಿಗೂ ಮಿಸ್ ಯು ಸೋ ಮಚ್, ಲವ್ ಯು ಸೋ ಮಚ್. ತುಂಬ ಸರಿ ಕೇಳುಂಟು, ಎಲ್ಲರೂ ಕೇಳುಂಟು ಮೀಟ್ ಆಗೋಣ ಅಂತ. ಒಬ್ರು ಕರೆದಾಗ ಒಬ್ರು ಬ್ಯುಸಿ ಇರ್ತೀರಾ. ಸೊ ದಯವಿಟ್ಟು ಫ್ರೀ ಮಾಡ್ಕೊಂಡು ಎಲ್ಲರೂ ಬನ್ನಿ ವಿಡಿಯೋ ನೋಡ್ತಿದ್ರೆ. ಅಟ್ಲೀಸ್ಟ್ ಕಾಲೇಜ್ ನೋಡಿದ್ಮೇಲಾದ್ರು ನಿಮಗೆ ಫೀಲ್ ಆಯಿತು ಅಂತ ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಕಾಲೇಜಲ್ಲಿ ಓದುಂಟು, ಯಾರಿಗೆಲ್ಲ ನಮ್ಮ ಕಾಲೇಜ್ ಬಗ್ಗೆ ಗೊತ್ತು ಒಂದು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ. ಮತ್ತು ಫ್ರೆಂಡ್ಸ್, ಮಾರ್ಕೆಟ್ ಒಳಗಡೆ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಜಸ್ಟ್ ಇಷ್ಟಕ್ಕೆ ಲಾಗ್ ಕ್ಲೋಸ್ ಮಾಡ್ತಾ ಉಂಟು. ಮತ್ತು ನಾಳೆ ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ದಯವಿಟ್ಟು ನೋಡಿ, ನನಗೆ ಈ ಥರ ಸಪೋರ್ಟ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ. ಎಲ್ಲ ಒಂದೇ ಸರಿ ಅಪ್ಲೋಡ್ ಮಾಡಿದ್ರೆ ಹೆವಿ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತಾ ಉಂಟು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಮೀಟ್ ಆಗ್ತೀನಿ ಗಾಯ್ಸ್. ಅಲ್ಲಿ ತನಕ ನನ್ನ ಹೀಗೆ ಮಿಸ್ ಮಾಡ್ಕೋತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಲವ್ ಯು ಆಲ್. ಬಾಯ್.